ಸಿದ್ದರಾಮಯ್ಯನವರು 2013ರಿಂದ 2018ವರೆಗೂ ಮೈಸೂರಿಗೇ 2200 ಕೋಟಿ ಕೊಟ್ಟರು, ಬರೀ ಮೈಸೂರು ಸಿಟಿಗೆ. ಮೈಸೂರು ಜಿಲ್ಲೆಗೆ ಪೂರ್ತಿ 3800 ಕೋಟಿ, 3800 ಕೋಟಿ 5 ವರ್ಷದಲ್ಲಿ 3800 ಕೋಟಿ. ಅದಕ್ಕೆ ನಂಬರ್ 1, 2, 3, 4, 5 ಅಂತ ಪಟ್ಟಿನೇ ಇದೆ, ಫೋಟೋ ಸಮೇತ ಇದೆ, ಲೈವ್ ಇದೆ. ಕೆ ಆರ್ ಎಸ್ ರಸ್ತೆಗೆ ಹೋದರೆ ಒಂದು 10 ಆಸ್ಪತ್ರೆಗಳವೆ, ಅವೆಲ್ಲ ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯ ಟೈಮಲ್ಲಿ. ಈಗ ಮತ್ತೆ ಕಿದ್ವಾಯಿಗೆ ಫೌಂಡೇಶನ್ ಹಾಕಿದ್ರು, ಮಹಾರಾಣಿಸ್ ಕಾಲೇಜು ಸೈನ್ಸ್ ಕಾಲೇಜ್ಗೆ ಹಾಸ್ಟೆಲ್ ತರ್ತಾವ್ರೆ 250 ಕೋಟಿ. ಈಗ ಮೊನ್ನೆ ದಸರಾದಲ್ಲಿ ಬಂದು ಡಿಕ್ಲೇರ್ ಮಾಡೋದ್ರು 250 ಕೋಟಿ. ₹2 ತರಲಿವಲ್ರಿ ನಿಮ್ಮ ಸರ್ಕಾರ ಇದ್ದಾಗ ಮೈಸೂರಿಗೆ ₹2. ಯಾರು ಎಸ್ ಟಿ ಸೋಮಶೇಖರ್ ಒಬ್ಬ ರಿಯಲ್ ಎಸ್ಟೇಟ್ನನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದ್ವಿ, ಅವರೊಂದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಜಾಗ ಖಾಲಿ ಮಾಡಿದ್ರು. ಅವ್ರು ಇನ್ನೊಬ್ರು ಅದಕ್ಕೆ ಮುಂಚೆ ವಿ ಸೋಮಣ್ಣನ ಮಾಡಿದ್ರಿ, ಅವರು ಬರೀ ಪ್ರತಾಪ್ ಸಿಂಹ ಅವರಿಬ್ಬರೇ ಇಲ್ಲಿ ಮೈಸೂರಾದ್ಯಂತ ಟೂರ್ ಹೊಡೆದು ಜಾಗ ಖಾಲಿ ಮಾಡಿದರು. ಏನು ಮಾಡೋದ್ರಿಂದ ದಯಮಾಡಿ ಒಂದು ಸರಿ ಹೇಳೋವಂಥ ಕೆಲಸವನ್ನು ಮಾಡಿ. ಪ್ರತಾಪ್ ಸಿಂಹ ಅವರೇ ನಿಲ್ಲಿಸಿ, ಸುಳ್ಳು ಆಪಾದನೆ ಮಾಡೋದು, ಸಿದ್ದರಾಮಯ್ಯವ್ರನ್ನ ಅಟ್ಯಾಕ್ ಮಾಡೋದು, ನಾನು ಹೀರೋ ಆಗ್ಬೋದು, ಈ ಥರ ಫ್ರಂಟ್ ಪೇಜಲ್ಲಿ ಬರುತ್ತೆ ನ್ಯೂಸು ಅನ್ನುವಂಥದ್ದು ಪರಿಕಲ್ಪನೆಯಿಂದ ನೀವೇನೋ ಮಾಡುವಂಥದ್ದು ಆದರೆ ಆಮೇಲೆ ಅದೆಲ್ಲ ಭ್ರಮೆ ಆಗಿರುತ್ತೆ. ಅದನ್ನು ಆಧಾರ ರಹಿತ ಆರೋಪಗಳನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸಿದ್ದರಾಮಯ್ಯನವರು 2013ರಿಂದ 2018ವರೆಗೂ ಮೈಸೂರಿಗೇ 2200 ಕೋಟಿ ಕೊಟ್ಟರು, ಬರೀ ಮೈಸೂರು ಸಿಟಿಗೆ. ಮೈಸೂರು ಜಿಲ್ಲೆಗೆ ಪೂರ್ತಿ 3800 ಕೋಟಿ, 3800 ಕೋಟಿ 5 ವರ್ಷದಲ್ಲಿ 3800 ಕೋಟಿ. ಅದಕ್ಕೆ ನಂಬರ್ 1, 2, 3, 4, 5 ಅಂತ ಪಟ್ಟಿನೇ ಇದೆ, ಫೋಟೋ ಸಮೇತ ಇದೆ, ಲೈವ್ ಇದೆ. ಕೆ ಆರ್ ಎಸ್ ರಸ್ತೆಗೆ ಹೋದರೆ ಒಂದು 10 ಆಸ್ಪತ್ರೆಗಳವೆ, ಅವೆಲ್ಲ ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯ ಟೈಮಲ್ಲಿ. ಈಗ ಮತ್ತೆ ಕಿದ್ವಾಯಿಗೆ ಫೌಂಡೇಶನ್ ಹಾಕಿದ್ರು, ಮಹಾರಾಣಿಸ್ ಕಾಲೇಜು ಸೈನ್ಸ್ ಕಾಲೇಜ್ಗೆ ಹಾಸ್ಟೆಲ್ ತರ್ತಾವ್ರೆ 250 ಕೋಟಿ. ಈಗ ಮೊನ್ನೆ ದಸರಾದಲ್ಲಿ ಬಂದು ಡಿಕ್ಲೇರ್ ಮಾಡೋದ್ರು 250 ಕೋಟಿ. ₹2 ತರಲಿವಲ್ರಿ ನಿಮ್ಮ ಸರ್ಕಾರ ಇದ್ದಾಗ ಮೈಸೂರಿಗೆ ₹2. ಯಾರು ಎಸ್ ಟಿ ಸೋಮಶೇಖರ್ ಒಬ್ಬ ರಿಯಲ್ ಎಸ್ಟೇಟ್ನನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿದ್ವಿ, ಅವರೊಂದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಜಾಗ ಖಾಲಿ ಮಾಡಿದ್ರು. ಅವ್ರು ಇನ್ನೊಬ್ರು ಅದಕ್ಕೆ ಮುಂಚೆ ವಿ ಸೋಮಣ್ಣನ ಮಾಡಿದ್ರಿ, ಅವರು ಬರೀ ಪ್ರತಾಪ್ ಸಿಂಹ ಅವರಿಬ್ಬರೇ ಇಲ್ಲಿ ಮೈಸೂರಾದ್ಯಂತ ಟೂರ್ ಹೊಡೆದು ಜಾಗ ಖಾಲಿ ಮಾಡಿದರು. ಏನು ಮಾಡೋದ್ರಿಂದ ದಯಮಾಡಿ ಒಂದು ಸರಿ ಹೇಳೋವಂಥ ಕೆಲಸವನ್ನು ಮಾಡಿ. ಪ್ರತಾಪ್ ಸಿಂಹ ಅವರೇ ನಿಲ್ಲಿಸಿ, ಸುಳ್ಳು ಆಪಾದನೆ ಮಾಡೋದು, ಸಿದ್ದರಾಮಯ್ಯವ್ರನ್ನ ಅಟ್ಯಾಕ್ ಮಾಡೋದು, ನಾನು ಹೀರೋ ಆಗ್ಬೋದು, ಈ ಥರ ಫ್ರಂಟ್ ಪೇಜಲ್ಲಿ ಬರುತ್ತೆ ನ್ಯೂಸು ಅನ್ನುವಂಥದ್ದು ಪರಿಕಲ್ಪನೆಯಿಂದ ನೀವೇನೋ ಮಾಡುವಂಥದ್ದು ಆದರೆ ಆಮೇಲೆ ಅದೆಲ್ಲ ಭ್ರಮೆ ಆಗಿರುತ್ತೆ. ಅದನ್ನು ಆಧಾರ ರಹಿತ ಆರೋಪಗಳನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.